ಸೊ ಪ್ರತಿದಿನ ನಾವು ಬಸ್ಸಲ್ಲಿ ಓಡಾಡ್ಬೇಕಾದ್ರೆ ಆ ಟೈಮಲ್ಲಿ ಬರುವಂತ ತುಂಬಾ ದೊಡ್ಡ ಕನ್ಸು ಏನ್ ಗೊತ್ತಾ, ನಮ್ಮ ಹತ್ರನು ಕೂಡ ಒಂದ್ ಒಳ್ಳೆ ಬೈಕ್ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಬಟ್ ಮಿಡಿಲ್ ಕ್ಲಾಸ್ ಜನರಿಗೆ ಬೈಕ್ ಅನ್ನೋದು ತುಂಬಾ ದೊಡ್ಡ ವಸ್ತು ಆಗಿರ್ಲಿಲ್ಲ, ಒಂದು ಸ್ಟ್ರಗಲ್ ಆಗಿತ್ತು. ಈ ಮಾತನ್ನ ಭಾರತದ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತ ಟಿವಿಎಸ್ ಅವರು ಈ ಮಾತನ್ನ ತಗೊಳ್ತಾರೆ. ಅದೇ ಒಬ್ಬ ಪ್ರೊಫೆಷನಲ್ ಬೈಕರ್ಸ್ ನ ಕೂಡ ತಲೆಯಲ್ಲಿ ಇಟ್ಕೊಂಡು, ಒಬ್ಬ ಮಿಡಿಲ್ ಕ್ಲಾಸ್ ಕಸ್ಟಮರ್ ನು ಕೂಡ ತಲೆಯಲ್ಲಿ ಇಟ್ಕೊಂಡು ಟಿವಿಎಸ್ ನ ಸ್ಕೂಟಿ ಒಂದು ವುಮೆನ್ ಎಂಪವರ್ಮೆಂಟ್ ನ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂದ್ರೆ ಟಿವಿಎಸ್ ಅವ್ರನ್ನ ಮೆಚ್ಚಲೇಬೇಕಾಗಿದ್ದೆ. ಮಾತು ಟಿವಿಎಸ್ ಅಂದ್ಮೇಲೆ ಅಪಾಚೆ ಗಾಡಿನ ನಾವು ಹೇಗೆ ಮರೆಯೋದಕ್ಕಾಗತ್ತೆ. ಈ ಗಾಡಿ ಮಾರ್ಕೆಟ್ ಅಲ್ಲಿ ಬರ್ತಿದ್ದಂಗೆನೆ ಎಷ್ಟು ಹುಡುಗರುಗಳ ಆಸೆ ಆಯ್ತು. ಮತ್ತೆ ಇದರ ಸ್ಪೀಡ್ ಅಂಡ್ ಪರ್ಫಾರ್ಮೆನ್ಸ್ ಯಾವ ತರ ರೆಕಾರ್ಡ್ ಸೆಟ್ ಮಾಡ್ತು ಅಂದ್ರೆ ಒಂದು ಸೆಕೆಂಡ್ ಬೇರೆ ಕಂಪನಿಗಳು ಕೂಡ ಶಾಕ್ ಆಗೋ ಹಾಗೆ ಮಾಡಿತ್ತು. ಆದ್ರೆ ಇವತ್ತು ಇಂಡಿಯಾದ ಥರ್ಡ್ ಲಾರ್ಜೆಸ್ಟ್ ಮತ್ತೆ ಫಿಫ್ತ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ಸ್ ಆಗಿದ್ದಾರೆ. ಇವರ ಬಿಸ್ನೆಸ್ 80 ಕಂಟ್ರಿಗಿಂತನೂ ಕೂಡ ಜಾಸ್ತಿ ಇದಾವೆ. ಒಬ್ಬ ಮಾಮೂಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದಂತ ಟಿವಿಎಸ್ ಸುಂದರಂಗೆ ಇಷ್ಟು ದೊಡ್ಡ ಕಂಪನಿನ ನಿಲ್ಸೋದಕ್ಕಾಗಿದ್ದಾದ್ರೂ ಹೇಗೆ, BMW ಅಂತ ಒಂದು ಇಂಟರ್ನ್ಯಾಷನಲ್ ಕಂಪನಿ ಜೊತೆಗೆ ಕೈ ಜೋಡಿಸಿದ್ದಾದ್ರೂ ಹೇಗೆ, ಮತ್ತೆ 3.6 ಮಿಲಿಯನ್ ಯೂನಿಟ್ಸ್ ವೆಹಿಕಲ್ಸ್ ನ ಸೇಲ್ಸ್ ಮಾಡೋದು ಒಂದು ಸಾಮಾನ್ಯ ಮಾತಂತೂ ಅಲ್ವೇ ಅಲ್ಲ. 1911ರಲ್ಲಿ ಶುರುವಾಗಿರುವಂತಹ ಈ ಕಂಪನಿಯ ಸಕ್ಸಸ್ ಬಗ್ಗೆ ಹೇಳುವಂತದ್ದಾಗಿರೋದಿಲ್ಲ, ಈ ಕಂಪನಿಯ ಸ್ಟ್ರಗಲ್ಸ್ ಬಗ್ಗೆ ಮತ್ತೆ ಟಿವಿಎಸ್ ಸುಂದರಂ ಅವರ ಲೈಫ್ ಸ್ಟೈಲ್ ಬಗ್ಗೆ ಹೇಳುವಂತದ್ದಾಗಿರುತ್ತೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಏನ್ ಗುರು, ಬಸ್ ಅಂತೆ, ಕನ್ಸಂತೆ, ಗಾಡಿ ಅಂತೆ, ಟಿವಿಎಸ್ ಅಂತೆ ಏನೇನು ಹೇಳ್ತಾ ಇದೆಯಲ್ಲ ಅಂತ ನೀವು ಅನ್ಕೊಳ್ತೀರಾ. ಆತರ ಏನು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಿಹೈಂಡ್ ದ ಬ್ಯಾಡ್ಜ್ ಅನ್ಬಿಟ್ಟು ನಾವು ಒಂದು ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸೀರೀಸ್ ನಂಬರ್ 1 ಆಗಿರುತ್ತೆ. ಏನಪ್ಪಾ ಈ ಬಿಹೈಂಡ್ ದ ಬ್ಯಾಡ್ಜ್ ಅಂದ್ರೆ, ಈಗ ಟಿವಿಎಸ್ ಅನ್ನೋದು ಒಂದನ್ನ ಬ್ಯಾಡ್ಜ್ ನ ಇಟ್ಕೊಂಡು ಟಿವಿಎಸ್ ಹೇಗೆ ಹುಟ್ಕೊಂತು, ಟಿವಿಎಸ್ ನ ಅಪ್ ಅಂಡ್ ಡೌನ್ಸ್ ನ ತಿಳ್ಕೊಳ್ಳುವಂತದ್ದು. ಮೊದಲು ಟಿವಿಎಸ್ ಏನ್ ಮಾಡ್ತಾ ಇತ್ತು, ಇವಾಗ ಟಿವಿಎಸ್ ಏನ್ ಮಾಡ್ತಾ ಇದೆ, ಇದಕ್ಕೆ ಸಕ್ಸಸ್ಗೆ ಏನ್ ಕಾರಣ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಮತ್ತೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಿದು ಸ್ಟೋರಿ, ಟಿವಿಎಸ್ ಸುಂದರಂ ಇಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿದಾದ್ರು ಹೇಗೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಸೊ ಟಿವಿಎಸ್ ನ ಕತೆ ಶುರುವಾಗೋದು 22 ಮಾರ್ಚ್ 1872ರಲ್ಲಿ ಶುರು ಆಗುತ್ತೆ. ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯಲ್ಲಿ ಟಿವಿಎಸ್ ಸುಂದರಂ ಅಯ್ಯಂಗಾರ್ ಅವರ ಒಂದು ಜನ್ಮ ಆಗುತ್ತೆ. ಇವರ ತಂದೆ ಯಾವಾಗಲೂ ಕೂಡ ಬಯಸ್ತಾ ಇರ್ತಾರೆ, ನನ್ನ ಮಗ ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡ ಸಕ್ಸಸ್ಫುಲ್ ಲಾಯರ್ ಆಗ್ಲಿ ಅಂತ. ಅವ್ರ ತಂದೆಯ ಮಾತಿನಂತಾನೆ ಅವರು ಚೆನ್ನಾಗಿ ಓದಿ ಒಬ್ಬ ಸಕ್ಸಸ್ಫುಲ್ ಲಾಯರ್ ಕೂಡ ಆಗ್ತಾರೆ. ಆದ್ರೆ ಟಿವಿಎಸ್ ಸುಂದರಂ ಅವರ ತಲೆಯಲ್ಲಿ ಬೇರೆನೇ ಇತ್ತು. ಬಿಸ್ನೆಸ್ ಅನ್ನು ಆಕಾಶದಲ್ಲಿ ಒಂದು ರಾಕೆಟ್ ನ ಹಾರಿಸಬೇಕು ಅನ್ನೋ ಯೋಚನೆಯಲ್ಲಿ ಇವರು ಇರ್ತಾರೆ. ಬಟ್ ಇವ್ರಿಗೂ ಕೂಡ ಗೊತ್ತಿತ್ತು ಇವ್ರ ಕನಸು ನನ್ಸಾಗ್ಬೇಕು ಅಂದ್ರೆ ತುಂಬಾ ವರ್ಷ ಟೈಮ್ ಹಿಡಿಯುತ್ತೆ ಅನ್ನೋದು. ಅದಕ್ಕೋಸ್ಕರ ಇವರು ತುಂಬಾನೇ ವೇಟ್ ಮಾಡ್ತಾರೆ. ಟಿವಿಎಸ್ ಸುಂದರಂ ಅವರು ಲಾಯರ್ ಕೆಲಸ ಮಾಡ್ತಿರುವಂತ ಟೈಮಲ್ಲಿ ತಿರುಗಾಡೋದಕ್ಕೋಸ್ಕರ ಒಂದ್ಸಲ ಚೆನ್ನೈಗೆ ಹೋಗ್ತಾರೆ. ಚೆನ್ನೈಯಲ್ಲಿ ಅರ್ಲಿ ನೋಟನ್ ಅನ್ನೋ ಒಬ್ಬ ಮಶೂರ್ ಲಾಯರ್ ಕೂಡ ಇರ್ತಾರೆ. ಅವರ ಒಂದು ಸ್ಪೀಚ್ ನಡೀತಾ ಇರುತ್ತೆ. ಅವರ ಸ್ಪೀಚ್ ಬಂದು ಆಂಟ್ರಪ್ರಿನರ್ಶಿಪ್ ಮೇಲೆ ಇರುತ್ತೆ. ಇವರು ಆಂಟ್ರಪ್ರಿನರ್ಶಿಪ್ ಸ್ಪೀಚ್ ನ ಕೇಳಿ ಇವರು ತುಂಬಾ ಇನ್ಸ್ಪೈರ್ ಆಗ್ತಾರೆ. ಅದಾಗಿ ಸ್ವಲ್ಪ ಟೈಮ್ ಆದ್ಮೇಲೆ ಇವರು ಒಂದು ಮರದ ಬಿಸ್ನೆಸ್ ಕೂಡ ಶುರು ಮಾಡ್ತಾರೆ. ಮರದ ಬಿಸ್ನೆಸ್ ಏನೋ ಶುರು ಮಾಡಿದ್ರು, ಬಟ್ ಇವ್ರಿಗೆ ಆ ಬಿಸ್ನೆಸ್ ಅಲ್ಲಿ ತುಂಬಾ ನಾಲೆಡ್ಜ್ ಕೂಡ ಇರ್ಲಿಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಆ ಬಿಸ್ನೆಸ್ ಅಲ್ಲಿ ಇವ್ರಿಗೆ ಏನಂದ್ರೆ ಏನು ಕೂಡ ಗೊತ್ತಿರ್ಲಿಲ್ಲ. ಅದರಿಂದಾಗಿ ಇವ್ರಿಗೆ ತುಂಬಾ ದೊಡ್ಡ ಫೇಲ್ಯೂರ್ ಕೂಡ ಆಯ್ತು, ತುಂಬಾ ದೊಡ್ಡ ಲಾಸ್ ಕೂಡ ಆಯ್ತು. ಬಟ್ ಇವರು ತಿರ್ಗಾ ಹೊಸ ಕಂಪನಿನ ಶುರು ಮಾಡೋದಕ್ಕೆ ಇವ್ರ ಹತ್ರ ಅಷ್ಟೊಂದು ಶಕ್ತಿನೂ ಕೂಡ ಇರ್ಲಿಲ್ಲ. ಇವರು ಲಾಯರ್ ಕೆಲಸ ಮಾಡ್ತಿರೋ ಹಾಗೇನೆ ಇವರು ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ತಿರುಚಿ ಮತ್ತೆ ತಂಜಾಪುರ್ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದಷ್ಟು ವರ್ಷ ಸರ್ವಿಸ್ ನ ಕೂಡ ಕೊಡ್ತಾರೆ. ಅದಾದ್ಮೇಲೆ ಅಲ್ಲಿನೂ ಕೂಡ ರಿಸೈನ್ ಮಾಡ್ತಾರೆ. ಅದಾದ್ಮೇಲೆ ಬ್ಯಾಂಕ್ ಆಫ್ ಮದ್ರಾಸ್ಗೆ ಹೋಗಿ ಸೇರ್ಕೊಳ್ತಾರೆ. ಆ ಟೈಮ್ ಅಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್ ನ ಒಂದು ಇಂಪೀರಿಯರ್ ಬ್ಯಾಂಕ್ ಅಂತಾನೆ ಕೂಡ ಕರಿತಾ ಇದ್ರು. ಅಲ್ಲಿ ಇವರು ಒಬ್ಬ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಟಿವಿಎಸ್ ಸುಂದರಂ ಅವರು ಟೈಮ್ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಮತ್ತೆ ಅವ್ರು ಮಾಡ್ತಿದ್ದಂತ ಕೆಲಸದಲ್ಲಿ ಅವ್ರಿಗೆ ತುಂಬಾ ತೃಪ್ತಿನೂ ಕೂಡ ಇತ್ತು. ಇವರ ಕೆಲಸನ ನೋಡಿದಂತ ಬ್ಯಾಂಕ್ ನವರು ಇವ್ರನಿಗೆ ಕ್ಯಾಶ್ ಕೀಪರ್ ಆಗಿ ಪ್ರಮೋಟ್ ಮಾಡ್ಬೇಕು ಅಂತ ಮಾತುಕತೆ ನಡೀತಾ ಇರುತ್ತೆ. ಆ ಟೈಮ್ ಅಲ್ಲಿ ಇವರ ತಂದೆ ತೀರೋಗ್ತಾರೆ. ಅವಾಗ ಇವರು ಒಂದು ದಿನ ರಜಾ ಹಾಕಿ ಮನೆಗೆ ಹೋಗಿ ಇವ್ರ ತಂದೆಯ ಅಂತಿಮ ಸಂಸ್ಕಾರವನ್ನು ಮುಗಿಸಿ ಮತ್ತೆ ವಾಪಸ್ ಬ್ಯಾಂಕ್ ಗೆ ಬರ್ತಾರೆ. ಬ್ಯಾಂಕ್ ಅಲ್ಲಿ ಇವ್ರಿಗೆ ತುಂಬಾ ದೊಡ್ಡ ಶಾಕ್ ಕೂಡ ಕಾದಿರುತ್ತೆ. ಆ ಶಾಕ್ ನ ಕೇಳಿದಂತ ಇವರು ಬೇಜಾರಾಗಿ ಅದೇ ಟೈಮ್ ಅಲ್ಲಿ ಇವರು ಜಾಬ್ ಗೆ ರಿಸೈನ್ ಮಾಡ್ತಾರೆ. ಇವ್ರಿಗೆ ಕ್ಯಾಶ್ ಕೀಪರ್ ಆಗಿ ಪ್ರಮೋಟ್ ಮಾಡ್ಬೇಕು ಅಂತ ಮಾತಾಡ್ತಿದ್ದಂತ ಬ್ಯಾಂಕ್ ನವರು ಅದೇ ಕೆಲಸನ ಇನ್ನೊಬ್ಬರಿಗೆ ಕೂಡ ಕೊಡ್ತಾರೆ. ಅದರಿಂದ ಟಿವಿಎಸ್ ಸುಂದರಂ ಅವರಿಗೆ ತುಂಬಾ ಬೇಜಾರಾಗುತ್ತೆ. ಇವ್ರು ಪಟ್ಟಂತ ಕಷ್ಟ ಮತ್ತೆ ಇವ್ರು ಮಾಡಿದಂತ ಸ್ಯಾಕ್ರಿಫೈಸ್ ನ ನೋಡಿ ಇವರು ತುಂಬಾ ದುಃಖಿ ಆಗ್ತಾರೆ. ಅದರಿಂದಾಗಿ ಇವರು ಜಾಬ್ ಇಂದ ರಿಸೈನ್ ನ ಮಾಡ್ತಾರೆ. ಮತ್ತೆ ಇವರು ಅಲ್ಲಿಗೆನೆ ಕೂಡ ಇವರು ನಿಲ್ಲಿಲ್ಲ. ಮತ್ತೆ ಇವರು ಮರದ ಬಿಸ್ನೆಸ್ ನ ಶುರು ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಅದು ಯಾವ ಟೈಮ್ ಅಂದ್ರೆ ಬ್ರಿಟಿಷ್ ಅವರು ನಮ್ಮನ್ನ ಆಳ್ತಿದ್ದಂತ ಟೈಮ್ ಅಲ್ಲಿ ಒಂದೊಳ್ಳೆ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು ಕೂಡ ಆಗಿರುತ್ತೆ. ಆದ್ರೆ ಟಿವಿಎಸ್ ಸುಂದರಂ ಅವರು ಮತ್ತೆ ಯಾವುದೇ ಸರ್ಕಾರಿ ಕೆಲಸಕ್ಕೆ ಹೋಗಿ ಇವರು ಸೇರ್ಕೊಳ್ಳಿಲ್ಲ. ಇವರ ತಲೆಯಲ್ಲಿ ಇನ್ನೂ ಆ ಟಿಂಬರ್ ಬಿಸ್ನೆಸ್ ಓಡ್ತಾನೆ ಇತ್ತು. ತಿರ್ಗಾ ಅದನ್ನ ಶುರು ಮಾಡೋದಕ್ಕೆ ಇವ್ರು ಮೊದಲೇ ಒಂದ್ಸಲ ಫೇಲ್ಯೂರ್ ಆಗಿದ್ರು, ಒಂದ್ ಒಳ್ಳೆ ಸಕ್ಸಸ್ ಕೂಡ ಕಂಡಿರ್ಲಿಲ್ಲ. ಮತ್ತೆ ಇದನ್ನ ಶುರು ಮಾಡೋದಕ್ಕೆ ತುಂಬಾ ಧೈರ್ಯನೂ ಕೂಡ ಬೇಕಾಗಿತ್ತು. ಅದು ಟಿವಿಎಸ್ ಸುಂದರಂ ಅವರ ಹತ್ರ ಇತ್ತು. ಆದ್ರೆ ಟಿವಿಎಸ್ ಸುಂದರಂ ಅವರ ಶ್ರಮ ಮತ್ತೆ ಅವರ ಶಕ್ತಿ ಮೇಲೆ ಮತ್ತೆ ನಿಂತ್ಕೊಳ್ತಾರೆ. ಇವರ ತಂದೆ ವಿರಾಸತ್ ಸ್ವಲ್ಪ ದುಡ್ಡನ್ನ ಬಿಟ್ಟು ಹೋಗಿರ್ತಾರೆ. ಮತ್ತೆ ಟಿವಿಎಸ್ ಸುಂದರಂ ಅವರ ಹತ್ರನೂ ಕೂಡ ಒಂದಷ್ಟು ಸೇವಿಂಗ್ಸ್ ಇರುತ್ತೆ. ಇದಿಷ್ಟು ದುಡ್ಡನ್ನ ಇಟ್ಕೊಂಡು ಇವರು ಮತ್ತೆ ಟಿಂಬರ್ ಬಿಸ್ನೆಸ್ ಗೆ ಬರೋದಕ್ಕೆ ಡಿಸಿಷನ್ ನ ತಗೊಳ್ತಾರೆ. ಇವರು ಮತ್ತೆ ಬಿಸ್ನೆಸ್
ಬಿಸ್ನೆಸ್ ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ನಾಲೆಡ್ಜ್ ನ ಕೂಡ ತಗೊಳ್ತಾರೆ, ಮತ್ತೆ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇಂದ ಒಂದು ವ್ಯಾಲ್ಯೂಬಲ್ ಲೆಸನ್ಸ್ ನ ಕೂಡ ತಿಳ್ಕೊಂಡು ಬಿಸ್ನೆಸ್ ನ ಶುರು ಮಾಡ್ತಾರೆ. ಇವರು ಬಿಸ್ನೆಸ್ ನ ಶುರು ಮಾಡಿ 4 ವರ್ಷದಲ್ಲೇ ಇವ್ರಿಗೊಂದು ಹೆಸರು ಬರುತ್ತೆ. ಮರ್ಕದೆ ಸುಂದರಂ ಅಯ್ಯಂಗಾರ್ ಅಂತ ಒಂದು ಹೆಸರು ಕೂಡ ಬರುತ್ತೆ. ಜನ ಇವರನ್ನ ಟಿಂಬರ್ ಮರ್ಚೆಂಟ್ ಸುಂದರಂ ಅಯ್ಯಂಗಾರ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಟಿ.ವಿ.ಎಸ್. ಸುಂದರಂ ಅವರು ಟಿಂಬರ್ ಬಿಸ್ನೆಸ್ ಅಲ್ಲಿ ಒಳ್ಳೆ ದುಡ್ಡನ್ನ ಕೂಡ ಮಾಡ್ತಾರೆ. ಆದ್ರೆ ಇವರು ಬೇರೆ ಫೀಲ್ಡ್ ಅಲ್ಲಿ ಇವರ ಬಿಸ್ನೆಸ್ ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರು. ಟಿ.ವಿ.ಎಸ್. ಸುಂದರಂ ಅವರು ಯಾವಾಗ್ಲೂ ಒಂದು ಕನಸನ್ನ ಕಾಣ್ತಾ ಇದ್ರು. ಮಧುರೈನ ರೂರಲ್ ಏರಿಯಾದಲ್ಲಿ ಒಂದು ಬಸ್ ಟ್ರಾನ್ಸ್ಪೋರ್ಟೇಷನ್ ಕಂಪನಿನ ಶುರು ಮಾಡಬೇಕು ಅಂತ. ಏನಕ್ಕೆ ಅಂದ್ರೆ ಅಲ್ಲಿರೋ ಲೋಕಲ್ಸ್ ಗೆ ಒಂದು ಒಳ್ಳೆ ಫೆಸಿಲಿಟಿ ಟ್ರಾನ್ಸ್ಪೋರ್ಟೇಷನ್ ನ ಕೊಡಬೇಕು ಅಂತ. ಟಿ.ವಿ.ಎಸ್. ಸುಂದರಂ ಅವರು ಅಲ್ಲಿನ ಲೋಕಲ್ ಬಿಸ್ನೆಸ್ ಮ್ಯಾನ್ ಆದಂತ ಖಾನ್ ಬಹದ್ದೂರ್ ಸಿಂಗ್ ಇವರು ಒಂದು ಬಿಸ್ನೆಸ್ ಪ್ಲಾನ್ ನ ಶೇರ್ ಮಾಡ್ತಾರೆ. ಅವರಿಗಂತೂ ಈ ಬಿಸ್ನೆಸ್ ತುಂಬಾ ಇಷ್ಟ ಆಗುತ್ತೆ. ಆ ವರ್ಷ 1911 ಟಿ.ವಿ.ಎಸ್. ಸುಂದರಂ ಅಯ್ಯಂಗಾರ್ ಅಂಡ್ ಸನ್ ಪ್ರೈವೇಟ್ ಲಿಮಿಟೆಡ್ ಬಸ್ ಸರ್ವಿಸ್ ಕಂಪನಿ ಶುರು ಆಗುತ್ತೆ. ಇವರ ಮೊದಲನೇ ಬಸ್ ಮಧುರೈಯಿಂದ ಹಿಡಿದು ದೇವಕಟ್ಟೆವರೆಗೂ ಕೂಡ ಇತ್ತು. ಇದರ ದೂರ 64 ಮೈಲ್ಸ್ ಅಂದ್ರೆ 102 ಕಿಲೋಮೀಟರ್ ದೂರ ಇತ್ತು. ಇದರ ಬಸ್ ಟಿಕೆಟ್ ಬರೀ 4 ರೂಪಾಯಿ ಇತ್ತು. ಈ ಟೈಮ್ ಅಲ್ಲಿ ಒಂದು 4 ರೂಪಾಯಿಗೆ ಒಂದು ಟಾಫಿನೂ ಕೂಡ ಬರೋದಿಲ್ಲ. ಅಂತ ಟೈಮ್ ಅಲ್ಲಿ ಬರೀ 4 ರೂಪಾಯಿಗೆ 102 ಕಿಲೋಮೀಟರ್ ಟ್ರಾವೆಲ್ ಮಾಡಿಸ್ತಾ ಇದ್ರು ಟಿ.ವಿ.ಎಸ್. ಅವರು. ಇದೊಂದು ವಿಷಯ ಇವರ ಬಸ್ ನ ಗುರ್ತಾಗಿತ್ತು. ಅದೇ ಫಂಕ್ಚುಯಾಲಿಟಿ. ಇವರು ಯಾವ ಲೆವೆಲ್ ಇದ್ರು ಅಂದ್ರೆ ಗಡಿಯಾರದ ಮುಳುಗುನು ಕೂಡ ಟಕ್ಕರ್ ಕೊಡ್ತಾ ಇದ್ರು. ಆದ್ರೆ ಸವಾಲ್ ಏನ್ ಗೊತ್ತಾ, ಇವರ ಬಸ್ ಪ್ರತಿದಿನ ಹೇಗೆ ಟೈಮ್ ಟು ಟೈಮ್ ರೀಚ್ ಆಗ್ತಾ ಇತ್ತು ಅಂತ. ಬಸ್ ಸರ್ವಿಸ್ ಸ್ಮೂತ್ ಆಗಿ ಆಗ್ಬೇಕು, ಮತ್ತೆ ಬಸ್ ಡೆಸ್ಟಿನೇಷನ್ ಗೆ ಸ್ಮೂತ್ ಆಗಿ ಹೋಗಿ ತಲುಪಬೇಕು ಅನ್ನೋದು ಇವರ ತಲೆಯಲ್ಲಿತ್ತು. ಇದನ್ನೆಲ್ಲ ಅಚೀವ್ ಮಾಡೋದಕ್ಕೋಸ್ಕರ ಟಿ.ವಿ.ಎಸ್. ಸುಂದರಂ ಅವರು ಒಂದು ಪ್ಲಾನ್ ನ ಕೂಡ ಮಾಡಿದ್ರು. ಟಿ.ವಿ.ಎಸ್. ಸುಂದರಂ ಅವರು ಚಿಕ್ಕ ಹುಡುಗರಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟಿ ರೋಡಲ್ಲಿ ಬಿದ್ದಿರುವಂತ ಕುದುರೆ ಲಾಳದ ಮೊಳೆಯನ್ನು ಆಯೋದಕ್ಕೆ ಹೇಳ್ತಾರೆ. ಅದರಿಂದ ಇವರ ಬಸ್ ಟೈರ್ ಪಂಚರ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ದಿನಗಳ ನಂತರ ಬಸ್ ನ ಬಾನೆಟ್ ಅಡಿಯಲ್ಲಿ ಒಂದಷ್ಟು ಮ್ಯಾಗ್ನೆಟ್ ನ ಫಿಕ್ಸ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಟೈರ್ ನ ಅಕ್ಕಪಕ್ಕದಲ್ಲಿ ಇರುವಂತ ಮೆಟಲ್ ಪೀಸ್ ನ ಮ್ಯಾಗ್ನೆಟ್ ಹಿಡ್ಕೊಳ್ಳಿ, ಮತ್ತೆ ಬಸ್ ನ ಟೈಮಿಂಗ್ ಆರಾಮಾಗಿ ಮೇಂಟೈನ್ ಆಗ್ಲಿ, ಮತ್ತೆ ಡೆಸ್ಟಿನೇಷನ್ ನ ಆರಾಮಾಗಿ ರೀಚ್ ಆಗ್ಲಿ ಅಂತ. ಒಂದು ಸಿಂಪಲ್ ಆಗಿರೋ ಬಿಸ್ನೆಸ್ ಅಲ್ಲೂ ಕೂಡ ಇಷ್ಟೊಂದು ತಲೆ ಉಪಯೋಗಿಸಬಹುದು ಅಂತ ತೋರಿಸ್ಕೊಟ್ರು ಟಿ.ವಿ.ಎಸ್. ಸುಂದರಂ ಅವರು. ಇವರು ಸೇಮ್ ಅದೇ ಟಿಂಬರ್ ಬಿಸ್ನೆಸ್ ತರನೇ ಇದರಿಂದನೂ ಕೂಡ ತುಂಬಾ ದುಡ್ಡನ್ನ ಮಾಡಿದ್ರು. ಇದೇ ಜಾಗದಲ್ಲಿ ಬೇರೆ ಬಿಸ್ನೆಸ್ ಮ್ಯಾನ್ ಇದ್ದಿದ್ರೆ ಆರಾಮಾಗಿ ಖುಷಿಯಾಗಿ ಇದ್ಕೊಂಡು ಲೈಫ್ ನ ಆರಾಮಾಗಿ ಲೀಡ್ ಮಾಡ್ತಾ ಇದ್ರು. ಆದ್ರೆ ಟಿ.ವಿ.ಎಸ್. ಸುಂದರಂ ಅಯ್ಯಂಗಾರ್ ಅವರು ಇಷ್ಟಕ್ಕೂ ಅವರು ಸ್ಯಾಟಿಸ್ಫೈ ಆಗ್ಲಿಲ್ಲ. ಆದ್ರೆ ಇವರು ಒಂದು ಇತಿಹಾಸನ ಬರೆಯೋದಕ್ಕೆ ನಿರ್ಧರಿಸಿದ್ರು. ಇವರಿಗೆ ಒಂದು ಚಾನ್ಸ್ ಸಿಕ್ತು. ಅದೇ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ. ಟಿ.ವಿ.ಎಸ್. ಮತ್ತೆ ಸುಂದರಂ ಅಯ್ಯಂಗಾರ್ ಅವರ ಲಕ್ ತುಂಬಾನೇ ಚೆನ್ನಾಗಿತ್ತು. ಆ ಟೈಮ್ ಅಲ್ಲಿ ಇವ್ರು ನೋಡಿದ್ದು ಮಧುರೈನ ರೆಸಿಡೆನ್ಸಿಲಿ ಪೆಟ್ರೋಲ್ ನ ಕೊರತೆ ತುಂಬಾನೇ ಜಾಸ್ತಿ ಇತ್ತು. ಪೆಟ್ರೋಲ್ ನ ಪ್ರೈಸ್ ಏರ್ತಿದ್ದಂಗೆನೆ ಇವರು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡ್ರು. ಅದರಿಂದಾಗಿ ಇವರು ಟಿ.ವಿ.ಎಸ್. ಗ್ಯಾಸ್ ಪ್ಲಾಂಟ್ ನ ಶುರು ಮಾಡಿದ್ರು. ಆ ಪ್ಲಾಂಟ್ ಅಲ್ಲಿ ಚಾರ್ಕೋಲ್ ಗ್ಯಾಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಇದರ ಯೂಸ್ ಪೆಟ್ರೋಲ್ ನ ಸಬ್ಸ್ಟಿಟ್ಯೂಟ್ ತರ ಯೂಸ್ ಮಾಡ್ತಾ ಇದ್ರು. ಪೆಟ್ರೋಲ್ ನ ಪ್ರೈಸ್ ಜಾಸ್ತಿ ಆಗ್ತಿದ್ದಂಗೆನೆ ಟಿ.ವಿ.ಎಸ್. ಸುಂದರಂ ಅವರು ಕೂಡ ಪಾಪ್ಯುಲರ್ ಆಗ್ತಾನೆ ಹೋದ್ರು. ಅದಲ್ದೇ ಟಿ.ವಿ.ಎಸ್. ಅವರು ಈ ಗ್ಯಾಸ್ ಪ್ಲಾಂಟ್ ನ 12,000 ಯೂನಿಟ್ಸ್ ನ ಸೇಲ್ ಮಾಡ್ತಾರೆ. ರಬ್ಬರ್ ನ ಕೊರತೆನ ಕಮ್ಮಿ ಮಾಡೋದಕ್ಕೋಸ್ಕರ, ಮತ್ತೆ ಟೈರ್ ನ ಕಾಸ್ಟ್ ನ ಕಮ್ಮಿ ಮಾಡೋದಕ್ಕೋಸ್ಕರ. ಆ ಟೈಮ್ ಅಲ್ಲಿ ಕೊಟ್ಟೆಯಲ್ಲಿ ಒಂದು ರಿಟ್ರೇಡಿಂಗ್ ಫ್ಯಾಕ್ಟರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಶೆವರ್ಲೆ ಮತ್ತು ಫೋರ್ಡ್ ಗಾಡಿಗೆ ಬೆಲ್ಟ್ ನ ಮಾಡ್ತಾ ಇರ್ತಾರೆ. ಆದ್ರೆ ಒಂದಿನ ಬರುತ್ತೆ 28 ನವೆಂಬರ್ 1955. 28ನೇ ವಯಸ್ಸಿನ ಟಿ.ವಿ.ಎಸ್. ಸುಂದರಂ ಅವರು ತಮಿಳುನಾಡಿನ ಕೊಡೈಕೆನಾಲಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ, ಅಂದ್ರೆ ನಿಧನರಾಗ್ತಾರೆ. ಆದ್ರೆ ಟಿ.ವಿ.ಎಸ್. ಸುಂದರಂ ಅವರು ಅವರ ದೊಡ್ಡ ಸಾಮ್ರಾಜ್ಯವನ್ನ ಹಿಂದೆ ಬಿಟ್ಬಿಡ್ತಾರೆ. ಆದ್ರೆ ಅವರ ಮಕ್ಕಳು ಅವರ ಸಾಮ್ರಾಜ್ಯವನ್ನ ಎತ್ತಿ ಹೆಗ್ಲ ಮೇಲೆ ಇಟ್ಕೊಳ್ತಾರೆ. ಇದಿಷ್ಟು ಆಗಿತ್ತು ತಿರುಮಲ ವೆಂಕಟ ಸುಂದರಂ ಅಯ್ಯಂಗಾರ್ ಅವರ ಕತೆ. ಇನ್ನ ಮುಂದೆ ಹೇಳೋದಿದೆ ಟಿ.ವಿ.ಎಸ್. ಹೇಗೆ ಬೆಳೆಯೋದಕ್ಕೆ ಶುರು ಆಗ್ತು ಅನ್ನೋದು. ಟಿ.ವಿ.ಎಸ್. ಸುಂದರಂ ಅವರ ಮಕ್ಕಳ ಸಪೋರ್ಟ್ ಇಲ್ಲದೆ ಹೋಗಿದ್ರೆ ಈ ಬಿಸ್ನೆಸ್ ಯಾವಾಗ್ಲೂ ಮುಳುಗೋಗ್ತಾ ಇತ್ತು. ಟಿ.ವಿ.ಎಸ್. ಸುಂದರಂ ಅವರ ಮಕ್ಕಳು ಟಿ.ವಿ.ಎಸ್. ನ ಪೋರ್ಟ್ಫೋಲಿಯೋವನ್ನು ಅಲ್ಲೇ ನಿಲ್ಸೋದಕ್ಕೆ ನಿರ್ಧಾರ ಮಾಡಲಿಲ್ಲ. ಅದನ್ನ ಹಾಗೆ ಬೆಳೆಸೋದಕ್ಕೆ ಶುರು ಮಾಡಿದ್ರು. ಆದ್ರೆ ಈ ಕಂಪನಿ ಸಮಯದ ಜೊತೆಗೇನೆ ಬೆಳೆಯೋದಕ್ಕೆ ಶುರು ಆಯ್ತು. ಅದ್ ಹೇಗೆ ಕಂಪನಿ ಬೆಳೆಯಿತು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಗೆ ಆಗ್ತಾನೆ ಫ್ರೀಡಮ್ ಸಿಕ್ಕಿ ಒಂದಷ್ಟು ವರ್ಷ ಆಗಿತ್ತು. ಆಗ್ತಾನೆ ನಮ್ಮ ಇಂಡಿಯಾ ಡೆವಲಪ್ ಆಗೋದಕ್ಕೆ ಶುರು ಆಗಿತ್ತು. ಆ ಟೈಮ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಬೇಕಾಗಿತ್ತು. ಒಂದು ಕಮ್ಮಿ ಬಜೆಟ್ ಅಲ್ಲೂ ಇರಬೇಕಾಗಿತ್ತು, ಮತ್ತೆ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಬೆಟರ್ ಆಗಿರ್ಬೇಕಾಗಿತ್ತು. ಈ ಮಾರ್ಕೆಟ್ ಅಪರ್ಚುನಿಟಿನ ಟಿ.ವಿ.ಎಸ್. ಅವ್ರು ಬಿಟ್ರೆ ಬೇರೆ ಯಾರು ಕೂಡ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಅದಾದ್ಮೇಲೆ 1962ರಲ್ಲಿ ಯುಕೆ ನ ಒಂದು ಕಂಪನಿ ಕ್ಲಾಟನ್ ಅನ್ನೋ ಕಂಪನಿ ಜೊತೆಗೆ ಕೊಲಾಬ್ ಆಗ್ತಾರೆ. ಆ ಕಂಪನಿ ಜೊತೆಗೆ ಇವರು ಬ್ರೇಕ್ಸ್, ಎಕ್ಸಾಸ್ಟ್, ಕಂಪ್ರೆಸರ್, ಬೇರೆ ಬೇರೆ ಆಟೋಮೋಟಿವ್ ಪಾರ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಕಂಪನಿಗೆ ಇಟ್ಟಿದಂತ ಹೆಸರು ಸುಂದರಂ ಕ್ಲಾಟನ್ ಅಂತ ಹೆಸರಿಡ್ತಾರೆ. ಅದಾದ್ಮೇಲೆ ಒಂದಿನ ಬರುತ್ತೆ 1976. ಟಿ.ವಿ.ಎಸ್. ಅವ್ರಿಗೆ ತುಂಬಾ ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ಕಿರುತ್ತೆ. ಆ ವರ್ಷದಲ್ಲಿ ತಮಿಳುನಾಡಿನ ಹೊಸೂರಲ್ಲಿ ಒಂದು ಪ್ಲಾಂಟ್ ಎಸ್ಟಾಬ್ಲಿಷ್ ಆಗುತ್ತೆ, ಒಂದು ಮೊಪೆಡ್ ಮ್ಯಾನುಫ್ಯಾಕ್ಚರಿಂಗ್ ಗೋಸ್ಕರ. ಅದಾದ್ಮೇಲೆ 1980ರಲ್ಲಿ ಒಂದು ಮೊಪೆಡ್ ನ ಲಾಂಚ್ ಮಾಡ್ತಾರೆ. ಆ ಮೊಪೆಡ್ ನ ಹೆಸರು ಬಂದು ಟಿ.ವಿ.ಎಸ್. 50 ಅಂತ. ಜನರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಏನಕ್ಕೆ ಆ ಗಾಡಿ ಬಜೆಟ್ ತುಂಬಾನೇ ಕಮ್ಮಿ ಇತ್ತು. ಇನ್ನೊಂದು ಹೇಳೋದಾದ್ರೆ ಆ ಗಾಡಿಲಿ ಆರಾಮಾಗಿ ಸಾಮಾನ ತಗೊಂಡೋಗಿದ್ದು ಸಾಮಾನು ತಗೊಂಡು ಬರ್ಬೋದಾಗಿತ್ತು. ಮತ್ತೆ ಅದಾದ್ಮೇಲೆ 1987ರಲ್ಲಿ ಸುಂದರಂ ಕ್ಲಾಟನ್ ಲಿಮಿಟೆಡ್ ಮತ್ತೆ ಜಪಾನೀಸ್ ಆಟೋ ಜಾಯಿಂಟ್ ಸುಜುಕಿ ಲಿಮಿಟೆಡ್ ಜೊತೆಗೆ ಒಂದು ಟೆಕ್ನಿಕಲ್ ಕೊಲಾಬರೇಷನ್ ಆಗುತ್ತೆ. ಕೊಲಾಬ್ ಆದ್ಮೇಲೆ ಸುಜುಕಿ ಅವರು ಇಂಡಿಯಾಗೆ ಬರ್ತಾರೆ. ಇವ್ರಿಗೆ ಇಂಡಿಯಾ ಬಂದ್ಮೇಲೆ ಇಂಡಿಯನ್ ಸುಜುಕಿ ಮೋಟಾರ್ ಸೈಕಲ್ ಲಿಮಿಟೆಡ್, ನಿಮ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ ISML ಅಂತ ಹೇಳ್ಬೋದು. ಅದಾದ್ಮೇಲೆ ಇವರ ಬಿಸ್ನೆಸ್ ತುಂಬಾ ವೇಗವಾಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ಟಿ.ವಿ.ಎಸ್. ಅವರು ಸುಜುಕಿ ಅವರ ಜೊತೆಗೆ ಸೇರ್ಕೊಂಡು ನಮ್ಮ ಇಂಡಿಯಾದ ಮೊದಲನೇ 100cc ಬೈಕ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸುಜುಕಿ AX100 ನ ಲಾಂಚ್ ಮಾಡ್ತಾರೆ. ಈ ಗಾಡಿ ಲಾಂಚ್ ಆದ್ಮೇಲೆ 100cc ಟ್ರೆಂಡ್ ಸ್ಟಾರ್ಟ್ ಆಯ್ತು ಅಂತಾನೆ ಅನ್ಕೊಳ್ಳಿ. ಆಗ್ತಾನೆ ಯಮಹಾ, ಹೀರೋ ಹೋಂಡಾ, ಕವಾಸಕಿ, ಬಜಾಜ್ ಇಂತ ಕಂಪನಿಗಳೆಲ್ಲ 100cc ಗಾಡಿಗಳನ್ನ ಲಾಂಚ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ
1986ರಲ್ಲಿ ಟಿವಿಎಸ್ ಮೊಪೆಡ್ ಡಿವಿಷನ್ ಸುಂದರಂ ಕ್ಲಾಟನ್ ಮತ್ತೆ ISML ಜೊತೆಗೆ ಸೇರ್ಕೊಂಡು ಒಂದು ಕೊಲಾಬ್ರೇಷನ್ ನ ಮಾಡ್ತಾರೆ. ಅವಾಗ ಒಂದು ಹೆಸರನ್ನ ಕೊಡ್ತಾರೆ, ಟಿವಿಎಸ್ ಸುಜುಕಿ ಲಿಮಿಟೆಡ್ ಅಂತ ಒಂದು ಹೆಸರನ್ನ ಇಡ್ತಾರೆ. ಅದಾದ್ಮೇಲೆ 1982ರಲ್ಲಿ ಟಿವಿಎಸ್ ಅನ್ನೋ ಒಂದು ಕಂಪನಿನ ಶುರು ಮಾಡ್ತಾರೆ ಸಪರೇಟ್ ಆಗಿ. ಇದರ ಒಂದು ಮೇಜರ್ ರೂಲ್ಸ್ ಬೈಕ್ಸ್ ನ ಇಂಪ್ರೂವ್ಮೆಂಟ್ಸ್ ಗೋಸ್ಕರ ಐಡಿಯಾಸ್ ನ ಕೊಡುವಂತದ್ದು, ಬೈಕ್ ನ ಪವರ್ಸ್ ಪರ್ಫಾರ್ಮೆನ್ಸ್ ಗೋಸ್ಕರ ಡಾಟಾ ಕಲೆಕ್ಟ್ ಮಾಡುವಂತದ್ದಾಗಿರುತ್ತೆ. ಇದೇ ತರ ಈ ಕಂಪನಿ ಏನಾದ್ರೂ ಒಂದು ಹೊಸದಾಗಿ ಮಾಡ್ತಾನೆ ಇರುತ್ತೆ. ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಪ್ಲೇಯರ್ ಆಗಿನೂ ಕೂಡ ಇತ್ತು ಈ ಕಂಪನಿ. ಟಿವಿಎಸ್ ಅವರ ಈ ಸ್ಟ್ರಗಲ್ ತುಂಬಾ ದಿನ ಇರಲಿಲ್ಲ, ಯಾಕಂದ್ರೆ ಇವರ ಸ್ಕೂಟರ್ ಮತ್ತೆ ಮೊಪೆಡ್ ನ ಮಾರ್ಕೆಟ್ ತುಂಬಾನೇ ಡೌನ್ ಆಗಿತ್ತು. ಜನಗಳ ಕಣ್ಣು ತುಂಬಾ ಬೈಕ್ಸ್ ಮೇಲೆ ಹೋಗ್ತಾ ಇತ್ತು. ಆದ್ರೆ ಈ ಸೆಗ್ಮೆಂಟ್ ಅಲ್ಲಿ ಟಿವಿಎಸ್ ಅವರಿಗೆ ತುಂಬಾನೇ ಟಕ್ಕರ್ ಕೊಡುವಂತ ಕಂಪನಿಗಳು ಬಂದ್ಬಿಟ್ಟಿದ್ದು. ಅಂದ್ರೆ ಹೀರೋ ಹೋಂಡಾ, ಬಜಾಜ್, ಕವಾಸಕಿ ಮತ್ತೆ ಯಮಹಾ ಕಂಪನಿ ಗಾಡಿಗಳಲ್ಲಿ ತುಂಬಾನೇ ಕಾಂಪಿಟೇಷನ್ ನ ಹುಟ್ಟಾಕಿದ್ವು. ಈ ಸೆಗ್ಮೆಂಟ್ ಅಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಇದ್ದಾಗ ಟಿವಿಎಸ್ ಅವ್ರ ಹತ್ರ ಅಂತ ಯಾವ್ದು ಗಾಡಿ ಇರಲಿಲ್ಲ. ಅದಕ್ಕೋಸ್ಕರ 1990ರಲ್ಲಿ ಇವರ ಕಂಪನಿನೂ ಕೂಡ ಮುಚ್ಚಬೇಕಾಗಿರೋ ಅಷ್ಟ ಪರಿಸ್ಥಿತಿಗೆ ಬರ್ತಾರೆ. ಆದ್ರೆ ಕಂಪನಿಯವರು ಈ ಡೌನ್ ಫಾಲ್ಸ್ ನ ನೋಡಿ ಇವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. 1992ರಿಂದ 1993ರಲ್ಲಿ 5 ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾರೆ. ಅದರಲ್ಲಿ ಸಮುರಾಯ್, ಶಾರ್ಟ್ ಗನ್, ಮ್ಯಾಕ್ಸ್ 100 ಆರ್ ಕೂಡ ಇರುತ್ತೆ. ನಮ್ಮ ಇಂಡಿಯನ್ ಜನಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಆ ಗಾಡಿಗಳು. ಅದಾದ್ಮೇಲೆ ಇವರು ಒಂದು ಹೊಸ ಮಾರ್ಕೆಟ್ ಗೆ ಇವರು ಕಾಲಿಡ್ತಾರೆ. ಅಂದ್ರೆ ಆ ಮಾರ್ಕೆಟ್ ಅಲ್ಲಿ ಇವ್ರಿಗೆ ಕಾಂಪಿಟೇಷನ್ ಇರ್ಲಿಲ್ಲ, ಯಾಕಂದ್ರೆ ಒಂದು ಸ್ಕೂಟಿ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಿರ್ತಾರೆ. ಆ ಟೈಮ್ ಅಲ್ಲಿ ಬೇರೆ ಯಾವ ಕಂಪನಿಗಳು ಕೂಡ ಸ್ಕೂಟಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ಲಿಲ್ಲ. 1995ರಲ್ಲಿ ಇವರು ಸ್ಕೂಟಿನ ಲಾಂಚ್ ಮಾಡ್ತಾರೆ. ವುಮೆನ್ ಕ್ಯಾಟಗರಿಗೆ ಅನ್ಬಿಟ್ಟೆ ಒಂದು ಹೊಸ ಲೈನ್ ಅಪ್ ನ ಕೂಡ ಶುರು ಮಾಡ್ತಾರೆ. 1995 ಟಿವಿಎಸ್ ಸುಜುಕಿಯ ಟರ್ನ್ ಓವರ್ ಬಂದು 620 ಕ್ರೋರ್ಸ್ ಆಗಿತ್ತು. ಆ ಟೈಮ್ ಅಲ್ಲಿ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಟೂ ವೀಲರ್ ಕಂಪನಿ ಆಗಿತ್ತು. ಅದೇ 1996ರಲ್ಲಿ ಎಕ್ಸೆಲ್ 100 ಮತ್ತೆ ಚಾಂಪ್ ಇವೆರಡು ಗಾಡಿಗಳು ತುಂಬಾ ಸೇಲ್ಸ್ ಆಗಿರುವಂತಹ ಗಾಡಿಗಳಾಗಿತ್ತು. ಅದೇ ವರ್ಷದಲ್ಲಿ ಭಾರತದ ಮೊಟ್ಟ ಮೊದಲ ಕ್ಯಾಟಲಿಟಿಕ್ ಕನ್ವರ್ಟರ್ ಆಗಿರುವಂತಹ ಶಾರ್ಟ್ ಗನ್ ಗಾಡಿನ ಲಾಂಚ್ ಮಾಡ್ತಾರೆ. ಅದಲ್ಲದೆ ಅದ್ರ ಜೊತೆಗೆ ಇಂಡಿಯಾದ ಫಸ್ಟ್ 5 ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿರುವಂತಹ ಟಿವಿಎಸ್ ಶೌಲಿನ ಕೂಡ ಲಾಂಚ್ ಮಾಡ್ತಾರೆ. ಅದಾದ್ಮೇಲೆ 1998ರಲ್ಲಿ ಕರ್ನಾಟಕದ ಮೈಸೂರಿನಲ್ಲಿ ಒಂದು ಪ್ಲಾಂಟ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಲ್ಲಿ ಟಿವಿಎಸ್ ಫಿಯರ್ ಅನ್ನು ಕೂಡ ಲಾಂಚ್ ಮಾಡ್ತಾರೆ. ನಮ್ಮ ಇಂಡಿಯಾದ ಮೊಟ್ಟ ಮೊದಲ 150cc ಬೈಕ್, ಅದ್ರ ಜೊತೆಗೆ 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ. ಆದ್ರೆ ಒಂದಿನ ಬಂತು 2000ರಲ್ಲಿ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗೋದಕ್ಕೆ ಶುರು ಆಯ್ತು. ಆ ಟೈಮ್ ಅಲ್ಲಿ ತುಂಬಾ ಫಾಸ್ಟ್ ಹೋಗುವಂತ ಬೈಕ್ ಮತ್ತೆ ಪವರ್ ಇರುವಂತ ಬೈಕ್ ನ ಜನ ಇಷ್ಟ ಪಡ್ತಾ ಇದ್ರು. ಅವಾಗ ಹೀರೋ ಹೋಂಡಾ CBZ ಮತ್ತೆ ಬಜಾಜ್ ಪಲ್ಸರ್ 150 ಮಾರ್ಕೆಟ್ ನ ರೋಲ್ ಮಾಡ್ತಾ ಇತ್ತು. ಆ ಟೈಮ್ ಅಲ್ಲಿ ಟಿವಿಎಸ್ ಅವರು ಸುಜುಕಿಯಿಂದ ಬೇರೆಯಾಗಿ ಇವ್ರದೇ ಆದಂತ ಒಂದು ಓನ್ ಬೈಕ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಯೋಚನೆನ ಮಾಡ್ತಾರೆ. ಸೆಪ್ಟೆಂಬರ್ 2001ರಲ್ಲಿ ಟಿವಿಎಸ್ ಮತ್ತೆ ಸುಜುಕಿ ಅವರ ಜಾಯಿಂಟ್ ವೆಂಚರ್ ನ ಮುರಿದು ಇವ್ರದೇ ಆದಂತ ಒಂದು ಹೆಸರನ್ನ ಇಡ್ತಾರೆ, ಟಿವಿಎಸ್ ಮೋಟಾರ್ ಕಂಪನಿ ಲಿಮಿಟೆಡ್ ಅಂತ, ಅಂದ್ರೆ ಟಿವಿಎಸ್ ಅಂತ. ಅದಾದ್ಮೇಲೆ 2001ರಲ್ಲಿ ಟಿವಿಎಸ್ ವಿಕ್ಟರ್ ನ ಲಾಂಚ್ ಮಾಡ್ತಾರೆ. ಜನರಿಗೆ ತುಂಬಾನೇ ಕೂಡ ಇಷ್ಟ ಆಗುತ್ತೆ. ಟಿವಿಎಸ್ ಗೆ 2002 ತುಂಬಾನೇ ಹೊಸದಾಗಿತ್ತು, ಯಾಕಂದ್ರೆ ಇಂಡೋನೇಷ್ಯಾದ ಕಾರಾವಾಂಗ್ ನಲ್ಲಿ ಇವರ ಮೊದಲನೇ ಸಬ್ಸಿಡರಿನ ಎಸ್ಟಾಬ್ಲಿಷ್ ಮಾಡಿದ್ರು. ಯಾಕಂದ್ರೆ ಇವರು ಗ್ಲೋಬಲಿ ಎಕ್ಸ್ಪ್ಯಾಂಡ್ ಆಗ್ಬೇಕು ಅಂತ ಮೊದಲನ ಪ್ರಯತ್ನನ ಮಾಡಿದ್ರು. ಯಾಕಂದ್ರೆ ಕಂಪನಿ ಎಕ್ಸ್ಪೋರ್ಟ್ ಥ್ರೂ ಇವರು ಗ್ಲೋಬಲಿ ಪ್ರೆಸೆಂಟ್ ಆಗ್ಬೇಕು ಅನ್ನೋದಿತ್ತು. ಯಾಕಂದ್ರೆ ಇವತ್ತು 80 ದೇಶಗಳಿಗಿಂತ ಜಾಸ್ತಿ ಇವರು ಗುರುತಿಸ್ಕೊಳ್ತಾ ಇದ್ದಾರೆ. ಆದ್ರೆ ಟಿವಿಎಸ್ ಅವರು ಇವರ ಸಕ್ಸಸ್ ನ ಇಲ್ಲಿಗೆ ನಿಲ್ಲಿಸಲಿಲ್ಲ. ಆದ್ರೆ ಟಿವಿಎಸ್ ಅವರಿಗೆ ಒಂದು ಪವರ್ಫುಲ್ ಪ್ರಾಡಕ್ಟ್ ನ ಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಪಲ್ಸರ್ 150 ಮತ್ತೆ CBZ ಗಾಡಿಗೆ ಟಕ್ಕರ್ ಕೊಡೋ ತರ ಇರಬೇಕಾಗಿತ್ತು. ಅವಾಗ ಇವ್ರನ್ನ ಕೈ ಹಿಡಿದಿದ್ದೇನೆ ಟಿವಿಎಸ್ ರೇಸಿಂಗ್. ತುಂಬಾ ವರ್ಷಗಳು ರಿಸರ್ಚ್ ಮಾಡ್ತಿದ್ದಂತ ರೇಸಿಂಗ್ DNA ಮತ್ತೆ ಅನಾಲಿಟಿಕ್ಸ್ ನ ಇಟ್ಕೊಂಡು ಇವರು ಒಂದು ಯಾವ ತರ ಗಾಡಿನ ಲಾಂಚ್ ಮಾಡ್ತಾರೆ ಅಂದ್ರೆ 2006ರಲ್ಲಿ ಈ ಗಾಡಿನ ಲಾಂಚ್ ಮಾಡ್ತಾರೆ. ಆ ಗಾಡಿಯ ಹೆಸರು ಬಂದು ಅಪಾಚಿ 150 RTR ಅಂತ. ಅಪಾಚಿ ಅಲ್ಲೂ ಪವರ್ ಇದರಲ್ಲಿರುವಂತ ಅಡ್ರನಲ್ ನ ಬೀಟ್ ಮಾಡೋದಕ್ಕೆ CBZ ಕೈಲೂ ಆಗಿಲ್ಲ, ಮತ್ತೆ ಬಜಾಜ್ ಪಲ್ಸರ್ ಗಾಡಿಗಳಲ್ಲೂ ಕೂಡ ಆಗ್ಲಿಲ್ಲ. ಇದನ್ನೆಲ್ಲ ನೋಡ್ತಿದ್ದಂತ ಟಿವಿ ಅದಾಗ್ತಿದ್ದಂಗೆನೆ 2-3 ಪ್ರಾಡಕ್ಟ್ ನ ತಿರ್ಗಾ ಲಾಂಚ್ ಮಾಡ್ತಾರೆ. ಅಪಾಚಿ RTR 160, ಅಪಾಚಿ RTR 180 ಮತ್ತೆ ಅಪಾಚಿ RTR 200 ನ ಲಾಂಚ್ ಮಾಡ್ತಾರೆ. ಈ ಗಾಡಿಗಳಲ್ಲಿ ಮೊದಲಕ್ಕಿಂತ ಜಾಸ್ತಿ ಪವರ್, ಮೊದಲಕ್ಕಿಂತ ಜಾಸ್ತಿ ಟೆಕ್ನಾಲಜೀಸ್ ನ ಆಡ್ ಮಾಡಿದ್ರು. ಅದಲ್ದೇನೆ ಫ್ಯೂಲ್ ಇಂಜೆಕ್ಷನ್ ಟೆಕ್ನಾಲಜಿ ಮತ್ತೆ ಡ್ಯುಯಲ್ ಚಾನಲ್ ABS ಅನ್ನೋದನ್ನ ಕೂಡ ಕೊಡ್ತಾ ಇದ್ರು. ಅದೊಂದು ಟೈಮ್ ಅಲ್ಲಿ ಇಷ್ಟೆಲ್ಲಾ ಫೀಚರ್ ಯಾವ ಬೈಕ್ ಅಲ್ಲೂ ಕೂಡ ಕೊಡ್ತಾ ಇರ್ಲಿಲ್ಲ. ಆದ್ರೆ ಟಿವಿಎಸ್ ಅವರು ಇಲ್ಲಿಗೇನೆ ನಿಲ್ಲಿಲ್ಲ. ಟಿವಿಎಸ್ ಅವರು ಆಲ್ರೆಡಿ ಸಕ್ಸಸ್ ಆಗಿದ್ರು, ಅದ್ರ ಮೇಲ್ಗಡೆ ಇನ್ನೂ ಸ್ಟ್ರಾಂಗ್ ಆಗಿ ನಿಲ್ತ್ಕೋಬೇಕು ಅಂತ ಇವ್ರ ಗ್ಯಾರೇಜ್ ಅಲ್ಲಿ ತುಂಬಾ ಗಾಡಿನೂ ಕೂಡ ಲಾಂಚ್ ಮಾಡೋದಕ್ಕೆ ಶುರು ಮಾಡಿದ್ರು. ಇದಿಷ್ಟೆಲ್ಲ ಆದ್ರೂ ಇವರು ರಿಸರ್ಚ್ ಮಾಡೋದನ್ನ ನಿಲ್ಲಿಸಲೇ ಇಲ್ಲ. ಅದಾದ್ಮೇಲೆ ಇವ್ರಿಗೆ ತಿರ್ಗಾ ಇನ್ನೊಂದು ಟರ್ನ್ ಓವರ್ ಸಿಗುತ್ತೆ. ಅವಾಗ ಬರುತ್ತೆ 2017 ಒಂದು BMW ಅಂತ ಇಂಟರ್ನ್ಯಾಷನಲ್ ಕಂಪನಿನ ಕೊಲಾಬ್ ಆಗ್ತಾರೆ. ಕೊಲಾಬ್ ಆಗಿ ಒಂದು ಗಾಡಿನ ಮಾಡ್ತಾರೆ. ಆ ಗಾಡಿ ಹೆಸರು ಬಂದು ಅಪಾಚಿ RR 310 ರೆಡಿ ಮಾಡ್ತಾರೆ. ಆ ಗಾಡಿ ಯಾವ ಲೆವೆಲ್ ಫೇಮಸ್ ಆಗುತ್ತೆ ಅಂದ್ರೆ ರೇಸಿಂಗ್ ಲೆವೆಲ್ ಅಲ್ಲಿ ಬೇರೆ ಅಲೆನೇ ಎಬ್ಬಿಸ್ತಾರೆ. ಈ ಗಾಡಿನ ಬಂದು BMW G300 ಬೇಸ್ಡ್ ಮೇಲೆ ಮಾಡಿರ್ತಾರೆ. ಈ ಕಂಪನಿಯ ಬೆಸ್ಟ್ ಸೆಲ್ಲಿಂಗ್ ಬೈಕ್ಸ್ ಅಲ್ಲಿ ಈ ಗಾಡಿನೂ ಕೂಡ ಒಂದು. ಟಿವಿಎಸ್ ಅವರು ಟ್ರೆಂಡ್ ಮತ್ತೆ ಬದಲಾಗ್ತಿರುವಂತದನ್ನ ನೋಡಿ ಇವರು ತಿರ್ಗಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಸ್ವಿಚ್ ಆಗೋದಕ್ಕೆ ಶುರು ಮಾಡ್ತಾರೆ. EV ಮ್ಯಾನುಫ್ಯಾಕ್ಚರ್ಸ್ ಆಗಿರುವಂತ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಮತ್ತೆ ಗ್ರೀನ್ಶೆಲ್ ಮೊಬೈಲಿಟಿ ಇವ್ರ ಜೊತೆಗೆ ಕೊಲಾಬ್ ಆಗ್ತಾರೆ. ಏನಕ್ಕೆ ಕೊಲಾಬ್ ಆದ್ರು ಅಂದ್ರೆ ಇವರು ಎಲೆಕ್ಟ್ರಿಕ್ 3 ವೀಲರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಈ ಕಂಪನಿಗಳ ಜೊತೆಗೆ ಕೊಲಾಬ್ ಆಗ್ತಾರೆ. ಅದಾದ್ಮೇಲೆ ಇವರು ಒಂದು ಎಲೆಕ್ಟ್ರಿಕ್ ಗಾಡಿನ ಲಾಂಚ್ ಮಾಡ್ತಾರೆ, iQube. ಏತರ್ನ ಬಿಟ್ರೆ ಸೆಕೆಂಡ್ ಸೆಲ್ಲಿಂಗ್ ಬೈಕ್ ಅಂದ್ರೆ ಇದೇನೆ. ಅದೇ ವರ್ಷದಲ್ಲಿ
ವರ್ಷದಲ್ಲಿ TVS X ಅಂದ್ಬಿಟ್ಟು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸಿಂಗಲ್ ಚಾನಲ್ ABS, 10 ಇಂಚ್ TFT ಡಿಸ್ಪ್ಲೇ ಮತ್ತೆ ಇದರಲ್ಲಿ ಇದ್ದಂತ ಫೀಚರ್ಸ್ ಆ ಟೈಮ್ ಅಲ್ಲಿ ಬೇರೆ ಯಾವ ಎಲೆಕ್ಟ್ರಿಕ್ ಬೈಕ್ ಅಲ್ಲೂ ಕೂಡ ಇರಲಿಲ್ಲ. ಅದೇ ವರ್ಷ 2020ರಲ್ಲಿ ಒಂದು ಕಂಪನಿನ ಬೈ ಮಾಡ್ತಾರೆ TVS ಅವರು. 124 ವರ್ಷ ಹಳೆಯ ಒಂದು ಕಂಪನಿನ ಬೈ ಮಾಡ್ತಾರೆ. ಬ್ರಿಟಿಷ್ ಬ್ರ್ಯಾಂಡ್ ಆಗಿರುವಂತ ನಾರ್ಟನ್ ಅಂತ ಕಂಪನಿನ. ಒಂದು ಪ್ರೀಮಿಯಂ ಮತ್ತೆ ರೆಟ್ರೋ ಡಿಸೈನ್ ಮಾಡೋದ್ರಲ್ಲಿ ಇವರು ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಫ್ಯೂಚರ್ ಅಲ್ಲಿ ನಮ್ಗೆ ಒಂದು ರೆಟ್ರೋ ಡಿಸೈನ್ ಅಲ್ಲಿ ಒಂದು TVS ಬೈಕ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಇವತ್ತಿಗೆ TVS ನ 50 ಜಾಸ್ತಿ ಕಂಪನಿಗಿಂತ ಗ್ರೂಪ್ಸ್ ನ ಹೊಂದಿದೆ. ಮತ್ತೆ ಇವರ ಗ್ರೋತ್ ಬಗ್ಗೆ ಹೇಳೋದಾದ್ರೆ 2024ರಿಂದ 2025ರಲ್ಲಿ ಬರೀ 13% ಗ್ರೋತ್ ಆಗಿದ್ರು. ಅದೇ ನೀವು 2025ರಿಂದ 2026ನೇ ಗ್ರೋತ್ ನೀವು ನೋಡೋದಾದ್ರೆ 30% ಗ್ರೋತ್ ಆಗಿದ್ದಾರೆ. ಮತ್ತೆ ಇವರ ರೆವಿನ್ಯೂ ನ ಕೇಳೋದಾದ್ರೆ 2025ರಿಂದ 2026ರಲ್ಲಿ 47,270 ಕ್ರೋರ್ಸ್ ರೆವೆನ್ಯೂ ನ ಜನರೇಟ್ ಮಾಡಿದ್ದಾರೆ. ಇನ್ನ TVS ಮೋಟಾರ್ ಕಂಪನಿಯ ನೆಟ್ ವರ್ತ್ ಬಗ್ಗೆ ಮಾತಾಡೋದಾದ್ರೆ 1.64 ಟ್ರಿಲಿಯನ್ ನೆಟ್ ವರ್ತ್ ಇದೆ 2026 ಅಲ್ಲಿ. ಅದೇ ಹಿಂದಿನ ವರ್ಷ 2005 ಅಲ್ಲಿ ನೋಡೋದಾದ್ರೆ 9,936.65 ಕ್ರೋರ್ಸ್ ನೆಟ್ವರ್ತ್ ಇತ್ತು. ಅಂದ್ರೆ ನೀವೇ ಲೆಕ್ಕ ಹಾಕಿ ಒಂದು ವರ್ಷದಲ್ಲಿ ಎಷ್ಟು ರೆವಿನ್ಯೂ ನ ಜನರೇಟ್ ಮಾಡಿದ್ದಾರೆ ಅಂದ್ರೆ. ಅದೇ ಇವರ ಸೇಲ್ಸ್ ನ ಬಗ್ಗೆ ನೋಡೋದಾದ್ರೆ 5.89 ಮಿಲಿಯನ್ ಯೂನಿಟ್ಸ್ ನ ಸೇಲ್ಸ್ ಮಾಡಿದ್ದಾರೆ. ಅಂದ್ರೆ ತಮಾಷೆ ಮಾತಂತೂ ಅಲ್ವೇ ಅಲ್ಲ. ಇದರಲ್ಲೇ ನಮಗೆ ಅರ್ಥ ಆಗುತ್ತೆ TVS ನ ಟ್ರೆಂಡ್ ಯಾವ ಲೆವೆಲ್ ಗಿದೆ ಅಂತ. ಒಂದು ಬಸ್ ಸರ್ವಿಸ್ ಅಲ್ಲಿ ಶುರುವಾದಂತ ಈ ಕಂಪನಿ ಇವತ್ತು ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿದೆ ಅಂದ್ರೆ ಒಂದು ಸಾಮಾನ್ಯ ಮಾತಂತೂ ಅಲ್ವೇ ಅಲ್ಲ. ಮತ್ತೆ ನಿಮ್ಗೆ TVS ಕಂಪನಿ ಜೊತೆ ಇರುವಂತ ಎಕ್ಸ್ಪೀರಿಯನ್ಸ್ ನ ನಮ್ ಜೊತೆ ಶೇರ್ ಮಾಡಿ. ಅದ್ರ ಜೊತೆಗೆ TVS ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರೋಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಪ್ಪ ಅಂದ್ರೆ ಅಲ್ಲಿ ಕೆಲಸ ಮಾಡೋರ್ಗೆನೆ ಕೂಡ ಗೊತ್ತಿಲ್ಲ ಈ ಕಂಪನಿ ಇಷ್ಟೊಂದು ವರ್ಷ ಹಳೇದ ಅಂತ ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ. ಅದ್ರ ಜೊತೆಗೆ ಈ ಕಂಪನಿ ಏನೇನ್ ಸ್ಟ್ರಗಲ್ ಮಾಡಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಕ್ಕೋಸ್ಕರನಾದ್ರೂ ಈ ವಿಡಿಯೋನ ಫ್ಯಾಕ್ಟ್ರಿ ವರ್ಕರ್ಸ್ ಗೆ ಶೇರ್ ಮಾಡಿ ಅಂತ ನಾನು ನಿಮ್ನ ಕೇಳ್ಕೊತೀನಿ. ಸೊ ಐ ಹೋಪ್ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಅಂಡ್ ಬಿ ಸೇಫ್ ಗೈಸ್ ಅಂಡ್ ಪೀಸ್. ಇದೇ ತರ ಒಂದು ಹೊಸ ಕಂಟೆಂಟ್ಗಳನ್ನ ನಾನು ನಿಮ್ಗೆ ತರ್ತಾ ಇರ್ತೀನಿ ಬಿಹೈಂಡ್ ದ ಬ್ಯಾಡ್ಜ್ ಅಂದ್ಬಿಟ್ಟು. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.